ಸೊ ಇದು ಫುಲ್ಲಿ ಆರ್ಗ್ಯಾನಿಕ್ ಆಗಿ ಗ್ರೋ ಬ್ಯಾಗಲ್ಲಿ ಬೆಳೆಯೋ ಪ್ಲ್ಯಾನು. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಆಗುತ್ತೆ. ಬೆಳೆದಿರೋದು ಎಲೆಗಳು ಇದು ಬಿದ್ದಾಗ ಸೈನ್ ಅದು. ಒಟ್ಟು 9 ರಿಂದ 10 ತಿಂಗಳು ಬೆಳೆ ಇದು. ರೋಹಿಣಿ ನಕ್ಷತ್ರ ಅವರ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇರೋದು ಗ್ರೋ ಬ್ಯಾಗಲ್ಲಿ ಬೆಳೆದಿರೋ ಅರಿಶಿನ. 4 ಬ್ಯಾಗ್ ಇದೆ. ಇದು ಸ್ಯಾಂಪಲ್ಗೆ ಬೆಳೀತಾ ಇರೋದು. ನಾವು ಲಾರ್ಜ್ ಸ್ಕೇಲಲ್ಲಿ ಬೆಳೆಯೋ ಪ್ಲ್ಯಾನ್ ಇದೆ ಮುಂದಕ್ಕೆ. ಸೊ ಇದು ಫುಲ್ಲಿ ಆರ್ಗ್ಯಾನಿಕ್ ಆಗಿ ಗ್ರೋ ಬ್ಯಾಗಲ್ಲಿ ಬೆಳೆಯೋ ಪ್ಲ್ಯಾನು. ಇದು ಎಡಗಡೆದು 2 ಬ್ಯಾಗ್ ನೋಡ್ತಾ ಇದ್ದೀರಾ, ಬೆಳೆದಿದೆಯಲ್ಲ, ಇದು ಹಾಕಿ ಒಂದು 3-4 ತಿಂಗಳಾಗಿದೆ. ಈ ಕಡೆದು ಹಾಕಿ ಒಂದು 2.5 ತಿಂಗಳಾಗಿದೆ. ಇದು ವೆರೈಟಿ ಬಂದು ಲಕ್ಡಾಂಗ್ ಅಂತ. ಅದು ಚಿಕ್ಕ ಚಿಕ್ಕ ಗಿಡಗಳಾಗಿದೆ. ಇನ್ನು ಈ ವೆರೈಟಿ ಬಂದು ಪ್ರತಿಭಾ ಅಂತ. ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದಿದೆ ಒಂದು 4 ತಿಂಗಳಿಗೆ. ಸೊ ಇದು ಒಳಗಡೆ ಏನು ಹಾಕಿದ್ದೀವಿ ಅಂದರೆ ಕೋಕೋಪೀಟು, ವರ್ಮಿ ಕಾಂಪೋಸ್ಟು, ಮತ್ತು ಇದರೊಳಗಡೆನೂ ಅಷ್ಟೇ ಕೋಕೋಪೀಟು, ವರ್ಮಿ ಕಾಂಪೋಸ್ಟು. ಅದರೊಳಗಡೆ ಇನ್ನೂ ಒಂದಿಷ್ಟು ನ್ಯೂಟ್ರಿಯೆಂಟ್ಗಳೆಲ್ಲ ಹಾಕಿದ್ದೀವಿ, ಎಲ್ಲ ಆರ್ಗ್ಯಾನಿಕ್ಕು. ಈಗ ನಾನು ಏನೇನು ಹಾಕಿದ್ದೀನಿ, ಎಕ್ಸ್ಟ್ರಾ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋ ನೋಡ್ತಾ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಾನು ಈ ಬ್ಯಾಗ್ ಹಾಕಬೇಕಾದ್ರೆ ಏನೇನು ಹಾಕಿದೆ ಅಂತ ನನಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟು ಟ್ರೈಕೋಡರ್ಮಾ ವೆರಿಡೆ ಅನ್ನೋ ಬಯೋಫಂಗಿಸೈಡ್ಗೆ ವೆಟ್ ರೈಸೋಮ್ನ ಹಾಕಿ ಒಂದು 30 ಮಿನಿಟ್ಸ್ ನೆನೆಸಿದ್ದೆ ಎರಡೂ. ಇದು ಯಾವುದೇ ರೋಗ ಬರ್ದಂಗೆ ತಡೆಯುತ್ತೆ, ಮತ್ತು ಕೊಳೆ ರೋಗ ಅಂದರೆ ರೂಟ್ ರಾಟ್ ಅಂತಾರಲ್ಲ, ಅದು ಆಗದಂಗೆ ತಡೆಯುತ್ತೆ ಟ್ರೈಕೋಡರ್ಮಾ ವೆರಿಡೆ. ಅದ್ರ ಜೊತೆಗೆ ವ್ಯಾಮ್ ಪೌಡ್ರು, ಇದು ಮೆಟಾರೈಸಿಯಮ್ ಅಂತ, ಮೈಕೋರೈಸಾ ಅಂತ. ಇದು ರೂಟ್ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ರೋಗಗಳು ಬರದೇ ಇರೋಂಗೆ ತಡೆಯುತ್ತೆ. ಆಮೇಲೆ ಮಸ್ಟರ್ಡ್ ಕೇಕ್ ಪೌಡ್ರು, ಸಾಸಿವೆ ಎಣ್ಣೆ ತೆಗೆದ್ಮೇಲೆ ಬರೋದು ಹಿಂಡಿ, ಸಾಸಿವೆ ಹಿಂಡಿ ಅಂತ ಅನ್ಬೋದು. ಇದರಲ್ಲಿ NPK ಇರುತ್ತೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಸೊ ಇದು ಹಾಕಿದೆ. ಆಮೇಲೆ ಕ್ಯಾಸ್ಟರ್ ಕೇಕ್ ಪೌಡ್ರು, ಇದು ಕೈ ಎಣ್ಣೆ ತೆಗೆದ್ಮೇಲೆ ಬರೋ ಹಿಂಡಿ. ಸೊ ಇದು ಫುಲ್ಲಿ ಆರ್ಗ್ಯಾನಿಕ್, ಇದನ್ನು ಹಾಕಿದ್ದೆ ಅರ್ಧ. ಆಮೇಲೆ ರಾಕ್ ಫಾಸ್ಫೇಟ್, ಇದು ಫುಲ್ಲಿ ಆರ್ಗ್ಯಾನಿಕ್ಕು. ರಾಕ್ ಫಾಸ್ಫೇಟಲ್ಲಿ ಫಾಸ್ಫರಸ್ಸು, ಕ್ಯಾಲ್ಶಿಯಮ್ಮು, ವೆಜಿಟೇಟಿವ್ ಗ್ರೋತಿಗೆ ಬೇಕಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ, ಪ್ಲಸ್ ರೂಟ್ ಡೆವಲಪ್ಮೆಂಟು ಆಗುತ್ತೆ. ಸೊ ಇಷ್ಟು ಐಟಮ್ ಹಾಕಿದ್ದೆ. ಆಮೇಲೆ ಇದ್ರ ಜೊತೆಗೆ ಸ್ಟಾರ್ಟಿಂಗಲ್ಲಿ ಹುರುಳಿ ಬೀಜಗಳನ್ನ ಹಾಕಿದ್ದೆ 4. ಅದು ಬೆಳೆದು ಅದು ನೈಟ್ರೋಜನ್ ಕೊಡುತ್ತೆ, ಒಳ್ಳೆ ನೈಟ್ರೋಜನ್ನು, ವೆಜಿಟೇಟಿವ್ ಗ್ರೋತಿಗೆ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಅದು ನೋಡ್ಬೋದು, ಇನ್ನೂ ಒಂದು ಸ್ವಲ್ಪ ಹಾಗೆ ಇದೆ. ಇವಾಗ ಮತ್ತೆ ಚಿಗುರ್ತಾ ಇದೆ ಅದು ಹಳೆ ಹುರುಳಿ. ಸೊ ಇಷ್ಟು ಮಾಡಿದೆ. ಇವಾಗ ಇನ್ನೊಂದು ರೌಂಡು ನ್ಯೂಟ್ರಿಯೆಂಟು ಗೊಬ್ಬರ ಕೊಡೋಣ ಅಂತ ಇದ್ದೀನಿ. ಲೈಕ್ ಆಫ್ಟರ್ 4 ಮಂತ್ಸು, ಇನ್ನೊಂದು 4 ಮಂತ್ಸಲ್ಲಿ ಇದು ರೆಡಿ ಆಗುತ್ತೆ. ಅದಕ್ಕೆ ಇನ್ನೊಂದು ರೌಂಡ್ ಗೊಬ್ಬರ ಇವಾಗ ಕೊಡ್ತಾಯಿದ್ದೀನಿ. ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಿಕ್ಸ್ ಮಾಡ್ತೀನಿ ಅಂತ. ಸೊ ಇದಕ್ಕೆಲ್ಲನೂ ಹಾಕ್ಕೊಂಡಿದ್ದೀನಿ ಕವರ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಒಂದು ಸ್ವಲ್ಪ ಕೆದರ್ಬಿಟ್ಟು ಕೋಕೋಪೀಟ್ನ ಅದರೊಳಗಡೆ ಹಾಕ್ತೀನಿ. ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗೆ ಹಾಕೋದು ಅಂತ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಹಾಕ್ತೀನಿ ಇವಾಗ. ಅದಕ್ಕೆ ಒಂದೊಂದೇ ಬ್ಯಾಗ್ಗೆ ಸ್ವಲ್ಪನೇ ಹಾಕ್ಕೊಂಡು ಹೋಗ್ತೀನಿ, 4 ಬ್ಯಾಗ್. ಮಣ್ಣು ಒಂಚೂರು ಎತ್ಬಿಟ್ಟು ತಗೊಂಡು ಕಡೆ ಒಂದು ಸ್ವಲ್ಪ, ಕಡೆ ಒಂದು ಸ್ವಲ್ಪ.
ಇದಕ್ಕೆ ಸೌಂಡು ಬಿಡ್ತೀನಿ ಆಮೇಲೆ ಅದು ತಿಕ್ಕಾಗಿ ಬೆಳೆದಿರೋದಕ್ಕೆ ಕೈಗೆ ಹೋಗ್ತಾ ಇಲ್ಲ. ಹಿಂಗೆ ಪೂರ್ತಿ ಹಾಕ್ತೀನಿ. ಮತ್ತು ಇನ್ನೊಂದು 4 ತಿಂಗಳಿಗೆ ಇದು ರೆಡಿ ಆಗುತ್ತೆ. ಇದೆಲ್ಲ ಬಿದ್ದೋಗುತ್ತೆ, ಬೆಳೆದಿರೋದು ಎಲೆಗಳು. ಇದು ಬಿದ್ದಾಗ ಸೈನ್ ಅದು. ಒಟ್ಟು 9 ರಿಂದ 10 ತಿಂಗಳು ಬೆಳೆ ಇದು. ಬಿದ್ದಾಗ ಒಳಗಡೆ ರೆಡಿಯಾಗಿದೆ ಅರ್ಶಿನ ಅಂತ. ಸೊ ಈ ಬ್ಯಾಗಲ್ಲಿ ಒಂದು 2.5 kg, ಈ ಬ್ಯಾಗಲ್ಲಿ ಒಂದು 2.5, ಇದರಲ್ಲಿ ಒಂದು 5 kg ವೆಟ್ ಅರ್ಶಿನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಇಷ್ಟು ಬ್ಯಾಗಲ್ಲಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಮತ್ತು ಇದರಲ್ಲಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವೀಡಿಯೋಗಳು ಹಾಕ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.